ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಇವರ ಒಂದು ಹೆಸರು ಬಂದುಬಿಟ್ಟು ವರಲಕ್ಷ್ಮಿ ಗೌಡ್ತಿ ಅಂತ ಹೇಳ್ಬಿಟ್ಟು, ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 41 ವರ್ಷ ಕಳೆದಿದ್ದೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಊರು ನೋಡೋದಾದರೆ ರಿಸಿಕೆಯವರವರು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಕೆಲಸ ನೋಡೋದಾದರೆ ಸ್ವಂತ ತೋಟಗಳಲ್ಲಿ ಇರುತ್ತದೆ ಕೆಲಸ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಆದಾಯ ನೋಡೋದಾದರೆ 20 ಲಕ್ಷ ಬರುತ್ತದೆ, ನೋಡ್ತೀರಾ, ಬಂದು ಒಮ್ಮೆ ನೋಡಿ ಪ್ರಾಕ್ಟಿಕಲ್ ಆಗಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಹವ್ಯಾಸ ನೋಡೋದಾದರೆ ಮುಟ್ಟಿದರೆ ಮುನಿಸಿಕೊಳ್ಳುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಗಂಡ ಮಾಡುವ ಕೆಲಸಗಳು ಇವು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇನ್ನು ಇದರ ಜೊತೆಗೆ ಗಂಡ ಮಾಡುವ ಕೆಲಸಗಳು ಇವು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನು ದಿನ ಬೆಳಗ್ಗೆ ಮತ್ತು ರಾತ್ರಿಯ ತನಕ ಒಂದೇ ಚಿಂತೆಯಲ್ಲಿ ಇರುತ್ತಾನೆ. ಅದು ಏನೆಂದರೆ ತೋಟವನ್ನು ಬಾಡದಂತೆ ನೋಡಿಕೊಳ್ಳಬೇಕು ಅನ್ನೋದೇ ವಿಚಾರವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಆದರೆ ಅವರು ಯಾವತ್ತೂ ನನ್ನ ತೋಟಕ್ಕೆ ನೀರನ್ನು ಬಿಡುವ ಯೋಚನೆಯನ್ನು ಮಾಡುವುದಿಲ್ಲ. ಅದಕ್ಕೆ ಅದು ಬಾಡುವ ಲಕ್ಷಣಗಳು ಕಾಣುತ್ತಿವೆ. ಬಂದರೆ ನಿಮಗೆ ಸಿಗುತ್ತದೆ ನೋಡಿ, ನನ್ನ ಒಂದು ತೋಟ ನಿಮ್ಮ ಹತೋಟಿಗೆ ಕೊಡ್ತೀನಿ, ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಅದಕ್ಕೆ ಕಾಲುವೆ ತೆಗೆದು ನೀರನ್ನು ಬಿಟ್ಟು ನನಗೆ ತೃಪ್ತಿಯನ್ನು ಕೊಡಿ ಅಂತ ಹೇಳಿಕೊಂಡಿರೋದು. ಎಷ್ಟು ಹೇಳಿದರೂ ಕೂಡ ಗಂಡ ಮಾತು ಕೇಳುತ್ತಿಲ್ಲ, ಸರಿನಾ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಒಂದು ಗಂಡ ಮಾಡುವ ಕೆಲಸಗಳು ಇವು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಇವರ ಬಳಿ ಇರುವ ಕಿಯಾ EV6 ರಿವ್ಯೂ ಇನ್ ಕನ್ನಡ, ಈ ಒಂದು ಕಾರಿನ ಒಂದು ಫೀಚರ್ಸ್ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ರೇಂಜ್ ನೋಡೋದಾದರೆ 708 ಕಿಲೋಮೀಟರ್ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 225.86 ಇಂದ 320.55 BHP ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 77.4 ಕಿಲೋಮೀಟರ್ ಅವರ್ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಚಾರ್ಜಿಂಗ್ ಟೈಮ್ DC ನೋಡೋದಾದರೆ 73 ಮಿನಿಟ್ 50 ಕಿಲೋಮೀಟರ್, 10% to 80% ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾಪ್ ಸ್ಪೀಡ್ ನೋಡೋದಾದರೆ 192 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿಕೊಂಡಿದ್ದಾರೆ. ನಂಬರ್ ಆಫ್ ಏರ್ ಬ್ಯಾಗ್ಸ್ ಅಂತ ಹೇಳಿಕೊಂಡಿರೋದು. ಇದರ ಒಂದು ನಂಬರ್ ಆಫ್ ಏರ್ ಬ್ಯಾಗ್ಸ್ ನೋಡೋದಾದರೆ 8 ಇದ್ದಾವೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಗ್ಲೋಬಲ್ NSAP ಸೇಫ್ಟಿ ರೇಟಿಂಗ್ ನೋಡೋದಾದರೆ 5 ಸ್ಟಾರ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಈ ಒಂದು ಗಾಡಿ ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 60.7 ಇಂದ 65.97 ಲಾಖ್ವರೆಗೆ ಇರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಈ ಒಂದು ಗಾಡಿಗೆ ಚಾರ್ಜ್ ಇಡುವ ಪಿನ್ ಇಲ್ಲಿದೆ ನೋಡಿ, ನೀವು ತುಂಬಾ ಚೆನ್ನಾಗಿ ನೋಡುವುದು ಈ ಥರ ಚಾರ್ಜ್ ಇಡುವುದು. ಇದರ ಒಂದು ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 8 ಇದಾವೆ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ 8ಕ್ಕೂ ಸೀಟಿಗೂ ಏರ್ ಬ್ಯಾಗ್ ಇದಾವೆ ಅಂತ ಹೇಳಿಕೊಂಡಿರೋದು. ಈ ಗಾಡಿಯ ಒಂದು ಔಟ್ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ನೀವು ಇಲ್ಲಿ ನೋಡ್ಬೋದು ಈ ಗಾಡಿದು. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ್ರು ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಇನ್ನು ಇದರ ಜೊತೆಗೆ ನೀರು ಬಿಡುವುದು ಹೀಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಜೊತೆಗೆ ನೀವು ಸಂಬಂಧವನ್ನು ಬೆಳೆಸುವುದಾದರೆ ಯಾವತ್ತಿಗೂ ನನ್ನ ಕಪ್ಪು ತೋಟಕ್ಕೆ ಒಂದು ಹನಿ ಅಷ್ಟು ನೀರು ಕಡಿಮೆ ಆಗದ ರೀತಿಯಲ್ಲಿ ನೋಡಿಕೊಂಡರೆ, ದಿನ ಬೆಳಗ್ಗೆ ಮನೆಗೆ 10ಕ್ಕೆ ಬಂದರೆ ಸಾಯಂಕಾಲ 6ಕ್ಕೆ ಮನೆಗೆ ಕಳಿಸುತ್ತೇನೆ. ಅಲ್ಲಿಯವರೆಗೆ ನಾನು ಹೇಳಿದಷ್ಟೇ ಕೆಲಸವನ್ನು ಮಾಡಬೇಕು, ಅಂದಾಗ ತೃಪ್ತಿ ಸಿಗುತ್ತದೆ ನನಗೆ ಸಂಪೂರ್ಣವಾಗಿ ಅಂತ ಹೇಳಿಕೊಂಡಿದ್ದಾರೆ. ಇಷ್ಟು ಮಾಡಿದರೆ ಸಾಯುವವರೆಗೂ ಕೆಲಸ ಕೊಡುತ್ತೇನೆ ನಿಮಗೆ, ಬೇರೆ ಕಡೆ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಬೀಳುವುದಿಲ್ಲ ನೋಡಿ ನಿಮಗೆ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ನೀರು ಬಿಡುವುದು ಹೀಗಿರುತ್ತದೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.